ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸಿದ ಪರಿಣಾಮವಾಗಿ ರಾಜ್ಯದ ಅನ್ನದಾತರು ಮಳೆ ಕೈಕೊಟ್ಟ ಪರಿಣಾಮವಾಗಿ ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ತಲೆದೋರಿದೆ. ಆದರೆ ಯಾದಗಿರಿ ಜಿಲ್ಲೆಯ 2 ಜೀವ ನದಿಗಳಿದ್ದಾವೆ. ಆದರೆ ಯಾದಗಿರಿ ರೈತರ ಜೀವನಾಡಿಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿಲ್ಲದೆ ಬತ್ತಿ ಹೋಗಿದೆ. ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯದ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ಯಾದಗಿರಿ ಜಿಲ್ಲೆಯ ರೈತರು ಸುಮಾರು 4 ಲಕ್ಷ ಎಕರೆ ಪ್ರದೇಶದಲ್ಲಿ ನೀರಾವರಿ ಬೆಳೆ ಬೆಳೀತಾರೆ. ಆದರೆ ಈಗ ಕಳೆದ ವರ್ಷ ಕಾಲುವೆಗೆ ಹೆಚ್ಚಿನ ನೀರು ಕೂಡ ಬಿಟ್ಟ ಪರಿಣಾಮವಾಗಿ ರೈತರು ಭತ್ತ, ಹತ್ತಿ ಸೇರಿದಂತೆ ವಿವಿಧ ಬೆಳೆಯನ್ನು ಕೂಡ ನೀರು ಹರಿಸಿಕೊಂಡು ಬೆಳೆ ಬೆಳೆದಿದ್ದರು. ಆದರೆ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಏನಂತಂದ್ರೆ ಈಗಲೇ ಬಸವಸಾಗರ ಜಲಾಶಯ ಇದೆ. ಬಸವಸಾಗರ ಜಲಾಶಯದಲ್ಲಿ ಕೇವಲ 5 TMC ಮಾತ್ರ ಲೈವ್ ಸ್ಟೋರೇಜ್ ಇದೆ. ಅದು ಕೂಡ ಕುಡಿಯಲು ನೀರು ಮಾತ್ರ ಸಂಗ್ರಹವಾಗಿದೆ. ಹೀಗಾಗಿ ರೈತರಿಗೆ ಬೆಳೆ ಬೆಳೆಯಲು ನೀರು ಕಾಲುವೆಗೆ ನೀರು ಹರಿಸ್ತಾ ಇಲ್ಲ. ಆದರೆ ಕಳೆದ ವರ್ಷ ಈ ದಿನದ ಸಂದರ್ಭದಲ್ಲಿ ಕಾಲುವೆಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಡಲಾಗಿತ್ತು. ಜಲಾಶಯ ಕೂಡ ಭರ್ತಿಯಾಗಿತ್ತು. ಅದೇ ರೀತಿಯಾಗಿ ಕೃಷ್ಣಾ ನದಿಯಲ್ಲಿ ಕೂಡ ಪ್ರವಾಹ ಕೂಡ ಉಂಟಾಗಿತ್ತು. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಿತ್ತು. ರೈತರು ಕೂಡ ಬೆಳೆ ಕೂಡ ಚೆನ್ನಾಗಿ ಬೆಳೆದಿದ್ರು ಕಳೆದ ವರ್ಷ. ಆದರೆ ಈ ವರ್ಷ ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸಿದ ಪರಿಣಾಮವಾಗಿ ನಾರಾಯಣಪುರ ಜಲಾಶಯದ ಎಡದಂಡೆ ಕಾಲುವೆ ಮೂಲಕ ರೈತರು ನೀರಾವರಿ ಬೆಳೆ ಬೆಳೆದು ಉತ್ತಮ ಲಾಭದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆ ರೈತರಿಗೆ ಈಗ ಬರಸಿಡಿಲು ಬಡಿದಂತಾಗಿದೆ. ಕಾಲುವೆಯಲ್ಲಿ ಒಂದು ನೀರನ್ನು ಏನಂತಂದ್ರೆ ಕಾಲುವೆಗೆ ನೀರು ಬಿಟ್ಟಿಲ್ಲ. ಹೀಗಾಗಿ ಕಾಲುವೆ ಸಂಪೂರ್ಣವಾಗಿ ಖಾಲಿ ಕಾಣ್ತದೆ. ಯಾಕಂತಂದ್ರೆ ಜಲಾಶಯದಲ್ಲಿ ಕೂಡ ನೀರಿಲ್ಲ, ಅದೇ ರೀತಿಯಾಗಿ ಕಾಲುವೆ ಮೂಲಕ ನೀರು ಬಿಟ್ಟಿಲ್ಲ. ಹೀಗಾಗಿ ಸುಮಾರು ಯಾದಗಿರಿ ಜಿಲ್ಲೆ ಏನಂತಂದ್ರೆ ನಾರಾಯಣಪುರ ಜಲಾಶಯವು ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗೆ ನೀರು ಹರಿಸಲಾಗ್ತದೆ. ಆದರೆ ನೀರು ಹರಿಸಲು ಸಾಧ್ಯವಾಗದ ಕಾರಣವಾಗಿ ಈಗ ಎಡದಂಡೆ ಕಾಲುವೆ ಮೂಲಕ ರೈತರು ನೀರನ್ನೇ ನಂಬಿ ಕೃಷಿ ಮಾಡುವಂತ ರೈತರು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ತಲೆದೋರಿದೆ. ನಾವು ಕೂಡ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಬೇವನಹಳ್ಳಿ ಗ್ರಾಮದ ಕಾಲುವೆ ಭಾಗ, ಅದೇ ರೀತಿಯಾಗಿ ರೈತರ ಜಮೀನು ತೀರದಲ್ಲಿ ಪ್ರದೇಶದಲ್ಲಿದ್ದು ಖುದ್ದು ದೇಶ ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡುವಂತ ಕೆಲಸ ಮಾಡ್ತಿದೆ. ಈಗಾಗಲೇ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಒಂದ್ ಕಡೆ ಇಲ್ಲಿ ಕಾಲುವೆ ಇದೆ, ಕಾಲುವೆಯಲ್ಲಿ ನೀರು ಹರಿತಾ ಇಲ್ಲ. ಆದರೆ ಕಾಲುವೆ ಪಕ್ಕದಲ್ಲಿ ರೈತರು ಬೆಳೆ ಬೆಳೆದು ಲಾಭದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಕಾಲುವೆ ಪಕ್ಕದಲ್ಲಿ ಆ ಜಮೀನು ಖಾಲಿ ಆಗಿದೆ. ಹೀಗಾಗಿ ರೈತರು ಕೃಷಿಯನ್ನು ನಂಬಿ ಲಾಭದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಕಾಲುವೆ ನೀರು ಹರಿಸಿಕೊಂಡು. ಆದರೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ಈಗ ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ಖುದ್ದು ರೈತರು ಕೂಡ ಇಲ್ಲ ನಮ್ಮ ಜೊತೆ ಇದ್ದಾರೆ. ಈಗ ಹೋದಷ್ಟೇ ಕಾಲುವೆ ನೀರು ಬಂದಿತ್ತು, ಒಳ್ಳೆ ಬೆಳೆ ಬೆಳಿತಿದ್ರು. ಈಗ ಎಷ್ಟು ಯಾಕಂತಂದ್ರೆ ಈ ಭಾಗದಲ್ಲಿ ಹೆಚ್ಚು ಬೆಳೆ ಬೆಳಿತೀವ್ರಿ, ಈಗ ಒಂದು ಹನಿ ನೀರಿಲ್ಲ. ಈಗ ಏನ್ ಕಷ್ಟ ಆಗ್ತದೆ ನಿಮಗೆಲ್ಲ? ನೀರಿಂದ ಕಷ್ಟ ರೀ, ನೀರಿಂದ ಕಷ್ಟ. ಮತ್ತೆ ನಾಟು ಮಾಡಿ ಒಣಗ್ತಾವ, ಬಿತ್ತಿದೀವಿ ಒಣಗ್ತಾವ. ಹೆಂಗ್ ಮಾಡ್ಬೇಕು? ನೀರ್ ಇಟ್ಟದ ನೀರಿಲ್ಲ. ಹೋದ ವರ್ಷ ಯಾವ ಬೆಳೆ ಬೆಳೆದಿದ್ರಿ? ಯಾವ ಹತ್ತಿ, ಮೆಣಸಿನಕಾಯ, ಕವಳಿ. ಚೆನ್ನಾಗಿ ಲಾಭ ಬಂದವ್ರಿ. ಈ ಸರಿ ಏನೋ ಹಾಕ್ಬೇಕಂತಂದಿರಿ ಬೆಳೆ ಆಗಿ ಅರ್ಧ ಮಂದಿ ಹಾಕಿರ, ಅರ್ಧ ಮಂದಿ ಹಾಕಿಲ್ಲ. ಬಿತ್ತಾರ 3 ದಪ್ಪ ಬಿತ್ತಿರು ಕೂಡ ನಾಟಿಲ್ಲ ಏನು. ಈಗ ಕಾಲುವೆ ನಂಬಿ ನೀವು ಕೃಷಿ ಮಾಡುವಂತಾರ ಲೀಜಿಗೆ ತಗೊಂಡಿರ್ತೀರಿ ಎಲ್ಲ. ಮತ್ತೆ ಈಗೆಲ್ಲ ಈ ವರ್ಷ ಹೆಂಗ್ ಮಾಡ್ಬೇಕು ಅದೇ ಅರ್ಥ ಆಗಲ್ಲ. ನಾಟುಗಳು ಚೆಲ್ಲಿವಿ, ಟೈಮಿಗೆ ಬರ್ತದಂತ ನೀರು. ಇನ್ನ ನೀರು ಮತ್ತೆ ಯಾವಾಗ ಬರ್ತವೋ ಯಾವಾಗ ಇಲ್ಲೋ, ಕೆಳಗಿಲ್ಲ ಮ್ಯಾಲಿಲ್ಲ. ಏನ್ ಮಾಡ್ಬೇಕಂತ ಹೇಳ್ತೀರಿ ಸರ್ಕಾರ? ಏನ್ ಮಾಡ್ಬೇಕ್ರಿ ಮತ್ತೆ ಎಲ್ಲ ಹಿಂಗ ಆಗೈತಿ. ರೈತರಿಗೆ ಸರ್ಕಾರ ರೈತರು ನಿಮ್ಗೆ ಕಾಪಾಡ್ಬೇಕ್ರಿ ಮತ್ತೆ. ಇದು ಇಲ್ಲಿನ ರೈತರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಒಂದ್ ವೇಳೆ ಮಳೆ ಇದ್ರೆ, ಬಸವಸಾಗರ ಜಲಾಶಯ ಬರ್ತಾ ಇದ್ರೆ, ಕಾಲುವೆ ಮೂಲಕ ನೀರು ಹರಿದಿದ್ರೆ ನಾವು ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದೇವೆ. ಆದ್ರೆ ಈಗ ನೀರಿಲ್ಲದ ಪರಿಣಾಮವಾಗಿ ನಾವು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೇವೆ. ಹೀಗಾಗಿ ಸರ್ಕಾರವೇ ನಮ್ಮ ನೆರವಿಗೆ ಬರಬೇಕೆಂದು ರೈತರು ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಾಗಭಾಮಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.